ಗೆಳತಿಗೇನು ಕಷ್ಟ ಆಗಿರಲ್ಲ ಅಲ್ವಾ ಅಮ್ಮ? ದೇವಿ, ಇಲ್ಲ ಶಿವ, ನೀನ್ ಚಿಂತೆ ಮಾಡ್ಬೇಡ. ಸ್ನೇಹಿತರ ಚಿಂತೆ ಆಗತ್ತಲ್ವಾ ಅಮ್ಮ? ಖಂಡಿತ ಆಗುತ್ತೆ. ಆದ್ರೆ ಅವರು ದೊಡ್ಡವರು, ಅವರು ತಮ್ಮ ಸುರಕ್ಷೆ ನೋಡ್ಕೋತಾರೆ ಶಿವ. ಅವ್ರಿಗೆ ಯಾವ ಸಂಕಟದ ಭಯನೂ ಇಲ್ಲ ಶಿವ. ಆದ್ರಿಂದ ನೀನ್ ಚಿಂತೆ ಮಾಡ್ಬೇಡ. ಹಾಗೆ ಯೋಚನೆ ಮಾಡೋದು ಗೆಳೆಯರ ಧರ್ಮಕ್ಕೆ ವಿರುದ್ಧ ಅಲ್ವಾ ಅಮ್ಮ? ಶಿವ ನನ್ನ ಬಗ್ಗೆ ಗಾಬರಿ ಆದ ಹಾಗೆ ಪಾರ್ವತಿ ಬಗ್ಗೆನೂ ಗಾಬರಿ ಆಗ್ತಿದ್ದಾನೆ. ಅಂದ್ರೆ ನನ್ನ ಮಗನ ಮನಸ್ಸಲ್ಲಿ ತನ್ನ ಬಗ್ಗೆ ಆಕರ್ಷಣೆ ಹುಟ್ಟಿಸೋದಕ್ಕೆ ದೇವಿ ಪಾರ್ವತಿ ಅಂತರ್ಧಾನ ಆಗಿರಬಹುದಾ? ಇದು ಯಾವುದಾದ್ರೂ ಹೊಸ ಜಾಲ ಇರಬಹುದಾ? ನಾನು ಹುಷಾರಾಗಿರ್ಬೇಕು. ಪಾರ್ವತಿ ಮಾಯ ಆಗಿದ್ದಾಳೆ. ಈ ಮಹತ್ವದ ಸೂಚನೆನ ಈಗಲೇ ತಾರಕಾಸುರನ್ಗೆ ಆದಷ್ಟು ಬೇಗ ತಿಳಿಸ್ಬೇಕು. ಶಿವ ಎಲ್ಲಿ ಹೊರಟಿದ್ದಾನೆ ದೇವಿ? ಇವತ್ತಾಗಿದ್ದು ಸರಿ ಇಲ್ಲ ದೇವಿ. ಎಲ್ರಿಗೂ ಗೊತ್ತಿದೆ ಶಕ್ತಿ ಇಲ್ಲದೆ ಶಿವತತ್ವ ಅಶಕ್ತ ಆಗತ್ತೆ ಅಂತ. ಮತ್ತೆ ಈಗ ನಮ್ಮ ಶಿವ ಪಾರ್ವತಿನ ಹುಡುಕೋದ್ರಲ್ಲಿ ಅಸಮರ್ಥ ಆಗಿದ್ದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೇವಿ. ಇನ್ನೇನಾಗುತ್ತೋ? ಅದ್ಭುತ! ಎಂತ ಶುಭ ಸಮಾಚಾರ ತಂದಿತ್ತೋದಾಸುರ. ಈಗ ಹೋಗು. ಪಾರ್ವತಿ ಮಾಯ ಆದ್ರೆ ಅದೆಂತ ಶುಭ ಅಮ್ಮ? ಅರೆ ದಡ್ಡಿ, ಪಾರ್ವತಿ ಅಂತರ್ಧಾನ ಆಗಿರೋ ಅರ್ಥ ಶಿವನ್ ಶಕ್ತಿ ಮಾಯ ಆಗಿರೋದು. ಒಬ್ಬ ಪುರುಷ ಪ್ರಕೃತಿ ಜೊತೆ ಇದ್ರೆ ಆಗ ಅವನು ಬಲಶಾಲಿ ಮತ್ತೆ ಶಕ್ತಿಶಾಲಿ ಆಗಿರ್ತಾನೆ. ಆದ್ರೆ ಈಗ ಪಾರ್ವತಿ ರೂಪದಲ್ಲಿರೋ ಪ್ರಕೃತಿನೇ ಮಾಯ ಆಗಿದ್ದಾಳೆ. ನನಗೆ ನಿಮ್ಮ ಮಾತಿನ ಅರ್ಥ ಗೊತ್ತಾಯ್ತು ಮಾತೆ. ಪಾರ್ವತಿಯ ಅಂತರ್ಧಾನ ಆದ್ಮೇಲೆ ಶಿವನ ಅವಸ್ಥೆ ಹಾಗೆ ಇರುತ್ತೆ, ಹೇಗೆ ಸತಿ ದಹನದ ನಂತರ ಇತ್ತೋ ಹಾಗೆ. ಹೌದು, ನಿರ್ಲಿಪ್ತ, ನಿರ್ವಿಕಾರ ಮತ್ತೆ ನಿಷ್ಕ್ರಿಯ. ಅಂದ್ರೆ ಶಕ್ತಿ ಇಲ್ದಿರೋ ಶಿವ ಶವಕ್ಕೆ ಸಮಾನ ಆಗೋಗ್ತಾನೆ. ಯುದ್ಧ ನೀತಿ ಇದನ್ನೇ ಹೇಳುತ್ತೆ. ನಿನ್ ಶತ್ರು ದುರ್ಬಲ ಆಗಿದ್ದಾಗ ಅವನ್ ಮೇಲೆ ಆಕ್ರಮಣ ಮಾಡ್ಬೇಕು. ಆ ಶಿವನ್ನ ಸ್ಮಶಾನಕ್ಕೆ ಕಳಿಸೋದಕ್ಕೆ ಇದೇ ಸರಿಯಾದ ಸಮಯ. ನೋಡಿದ್ರ ಅಮ್ಮ, ನನ್ ಸೋದರಿ ಎಷ್ಟು ಬುದ್ಧಿವಂತೆ ಅಂತ. ಆ ಶಿವನ ಅಂತ್ಯನ ನಾನ್ ಮಾಡ್ತೀನಿ, ಮತ್ತದಕ್ಕೆ ಸಾಕ್ಷಿ ಆಗುತ್ತೆ ಈ ಜಗತ್ತು. ಅಮ್ಮ, ನನ್ಗೆ ನಿಮ್ಮ ಮಾಯಾವಿ ಕೊಳಲಿನ ಅಗತ್ಯ ಇದೆ. ನೀನು ಮಾಯಾವಿ ಕೊಳಲಿಂದ ಏನ್ ಮಾಡ್ತೀಯ? ಯಾಕಂದ್ರೆ ಅದೇ ಆಟ ಆಡೋದು ನಾಳೆ ಬೆಳಿಗ್ಗೆ.
ಗೆಳತಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋಕೆ ಧ್ಯಾನದಿಂದನೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಶಿವ, ದೇವಿ ಪಾರ್ವತಿ ಬಗ್ಗೆ ಏನಾದ್ರೂ ತಿಳಿತಾ? ಇಲ್ಲ ಅಮ್ಮ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಅವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಅತೀಂದ್ರಿಯ ಶಕ್ತಿನೂ ಕೂಡ ಅವ್ರನ್ನ ಹುಡ್ಕೋಕೆ ಸಾಧ್ಯ ಆಗ್ತಿಲ್ಲ. ಅಮ್ಮ, ನನ್ಗೆ ಅಪರಾಧದ ಪ್ರಜ್ಞೆ ಕಾಡ್ತಿದೆ. ಅಪರಾಧದ ಪ್ರಜ್ಞೆ ನಿನಗ? ನೀನೇನ್ ಮಾಡ್ದೆ? ನಾನು ನನ್ನ ನೆರೆಮನೆ ಗೆಳತಿ ಕೊಟ್ಟ ಮಾತನ್ನ ಪೂರ್ತಿ ಮಾಡ್ಲೇ ಇಲ್ಲ. ನಾನು ಕೈಲಾಸಕ್ಕೆ ಹೋಗ್ಬೇಕಿತ್ತು ಅಮ್ಮ. ನನ್ನ ಮಾತನ್ನ ತಪ್ಪಿಸಿದ್ದಕ್ಕೆ ಅವರು ಅಂತರ್ಧಾನ ಆಗಿದ್ದಾರೆ. ನಾನು ಅವ್ರನ್ನ ಹುಡ್ಕಕ್ ಹೋಗ್ಬೇಕು ಅಮ್ಮ. ಅವರು ತಮ್ಮ ಇಚ್ಛೆಯಿಂದ ಅಂತರ್ಧಾನ ಆಗಿದ್ದು ಶಿವ. ಯಾರೂ ಅವರನ್ನ ಅಪಹರಣ ಮಾಡಿಲ್ಲ. ಅದು ಅಲ್ಲದೆ ಅವರು ಚಿಕ್ಕವರೇನಲ್ವಲ್ಲ, ನೀನ್ ಅವರನ್ನ ಹುಡ್ಕೊಂಡು ಹೋಗೋದಿಕ್ಕೆ? ಗೆಳತಿ ಅಲ್ವಾ ಅಮ್ಮ? ಗೆಳೆಯ ಆಗಿ ನನ್ ಧರ್ಮ ಇದು. ನಾನು ಅವ್ರನ್ನ ಹೋಗಿ ಹುಡುಕ್ಬೇಕು. ಆದ್ರೆ ಎಲ್ಲ ಹೋಗ್ತೀಯ ನೀನು? ನಿನಗೆ ಜಾಗದ ಬಗ್ಗೆ ಗೊತ್ತಿಲ್ಲ, ದಿಕ್ಕಿನ ಬಗ್ಗೆನೂ ಗೊತ್ತಿಲ್ಲ. ಬಾ, ನೀನ್ ಊಟ ಮಾಡು. ಊಟ ಮಾಡೋ ಮನ್ಸು ನನ್ಗಿಲ್ಲ ಅಮ್ಮ. ಅಮ್ಮ, ನಾನು ನೆರೆಮನೆ ಗೆಳತಿ ಮನೆಗ್ ಹೋಗ್ಬೇಕು ಅಂತಿದ್ದೀನಿ. ಯಾಕೆ? ಅಲ್ಯಾಕ್ ಹೋಗ್ಬೇಕು ನೀನು? ಅಲ್ಲಿಗ್ ಹೋದ್ರೆ ನನ್ಗೆ ಅವ್ರ ಜೊತೆ ಮಾನಸಿಕ ಸಂಪರ್ಕ ಸಿಗ್ಬೋದು. ಅಮ್ಮ, ನನ್ಗೆ ಅಲ್ಲಿ ಹೋಗೋಕೆ ಅನುಮತಿ ಕೊಡಿ. ಸರಿ, ಹೋಗ್ಬಿಡ್ಬಾ. ಆದ್ರೆ ಬೇಗ ಬಂದ್ಬಿಡು. ಹಾ ಅಮ್ಮ, ನಾನು ಆದಷ್ಟು ಬೇಗ ಬರ್ತೀನಿ. ಹೋಗ್ಬಾ ಶಿವ. ಗೊತ್ತು ನನಗೆ, ಒಂದಲ್ಲ ಒಂದಿನ ಆ ಸಮಯನೂ ಬರುತ್ತೆ. ಆಗ ನೀನು ಇದೇ ರೀತಿ ನನ್ನನ್ನ ಶಾಶ್ವತವಾಗಿ ಬಿಟ್ಟು ಹೋಗೋದಕ್ಕೆ ಅನುಮತಿನೂ ಕೇಳ್ತೀಯ. ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ರಾಜ್ಕುಮಾರಿ ಅಜಮುಖಿ? ಅಂತ್ಯನ ಆರಂಭ ಮಾಡೋಕೆ. ಯಾರ ಅಂತ್ಯ? ನಮ್ ಶತ್ರು ಬಾಲಶಿವನ ಅಂತ್ಯ ಮಾಡೋದಕ್ಕೆ. ಮತ್ತೆ ಅವನ ಅಂತ್ಯದ ಕತೆ ಶುರುವಾಗೋದು ಈ ಗುರುಕುಲದಿಂದ. ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ. ಗೊತ್ತಿದೆ. ಆ ಕಾರಣಕ್ಕೆ ಬಾಲಶಿವನ್ನ ಹಿಡಿಯೋದಕ್ಕೆ ನಾನು ಯೂರಿನ್ ಬೇಟೆ ಆಡ್ತೀನಿ. ಅದ್ ಹೇಗೆ? ಹೇಗೆ? ಈ ಮಾಯಾವಿ ಕೊಳಲಿಂದ ನಾನು ಅವರನ್ನ ಸಂಮೋಹನ ಮಾಡ್ತೀನಿ. ಮತ್ತೆ ಕರ್ಕೊಂಡು ಹೋಗ್ತೀನಿ ಮೃತ್ಯು ಬಾಯಿಗೆ. ನಾನು ಇವರನ್ನೆಲ್ಲ ಮೃತ್ಯು ಬಾಯಿಗೆ ದೂಡ್ದಾಗ ಆ ಬಾಲಶಿವ ಅದನ್ನ ಖಂಡಿತ ತಡ್ಕೊಳ್ಳಲ್ಲ. ಇವ್ರನ್ನ ಕಾಪಾಡಕ್ ಬರ್ತಾನೆ, ಆದ್ರೆ ಕಾಪಾಡಕ್ಕಾಗಲ್ಲ. ಈಗ ನಡೀರಿ ಗುರುಕುಲಕ್ಕೆ, ಶಿವನ ಅಂತ್ಯದ ಕಥೆನ ಆರಂಭ ಮಾಡೋದಕ್ಕೆ.
ನನಗನ್ನಿಸ್ತು ನೆರೆಮನೆ ಗೆಳತಿ ಅಂತ. ನೀವೆಲ್ಲಿದ್ದೀರ ಗೆಳತಿ? ಇನ್ನೂ ಮಾತೆ ಬಂದಿಲ್ಲ ಪ್ರಭು. ಮಾತೆ ಬೇಗ ಬರ್ಲಿ ಅನ್ನೋ ಇದೇ ಸಂಕಲ್ಪದಿಂದ ನಾನ್ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಭು. ನಾನ್ ಕೇಳಿದ್ದೀನಿ, ತಾವು ಎಷ್ಟು ದಯಾಳು ಅಂದ್ರೆ ಮಾತೆಗೆ 1 ಲೋಟ ನೀರು ಮತ್ತೆ ಬಿಲ್ಪತ್ರೆಯಿಂದ ಪ್ರಸನ್ನರಾಗ್ತೀರಾ ಅಂತ, ಮತ್ತೆ ಭಕ್ತನ ಆಸೆನು ಪೂರೈಸ್ತೀರಾ ಅಂತ. ಆದ್ರೆ ನನ್ನ ಕೋರಿಕೆನ ಯಾವಾಗ ಪೂರೈಸ್ತೀರಾ ಪ್ರಭು? ಯಾಕೆ ನನ್ನ ಮಾತನ್ನ ನೀವು ಕೇಳಿಸ್ಕೊಳ್ತಾ ಇಲ್ಲ? ತುಂಬಾ ಹೊತ್ತಿಂದ ನಿಮ್ಮನ್ನ ನಾನು ಕೇಳ್ತಾನೆ ಇದ್ದೀನಿ. ಆದ್ರೆ ನನ್ನ ಪ್ರಯತ್ನ ನಾನು ಯಾವತ್ತೂ ನಿಲ್ಸೋದೇ ಇಲ್ಲ ಪ್ರಭು, ನಿಲ್ಸೋದೇ ಇಲ್ಲ. ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾರ ಹಿಂದೆ ಹೋಗ್ತಾ ಇದ್ದಾರೆ? ಯಾರೋ ಪರಿಚಯನೇ ಇಲ್ದಿರೋ ಸ್ತ್ರೀ ಹಿಂದೆ ಯಾಕೆ ಹೋಗ್ತಾ ಇದ್ದಾರೆ? ನಿಲ್ಲಿ ನಿಲ್ಲಿ ಮಕ್ಕಳ! ಆಶ್ಚರ್ಯ, ಏನಾಗಿದೆ ಇವರಿಗೆಲ್ಲ? ಇದಕ್ಕೂ ಮುಂಚೆ ಯಾವತ್ತೂ ನಾನು ಕರೆದಾಗ ಉತ್ತರ ಕೊಡದೆ ಇವ್ರು ಹೋಗೇ ಇಲ್ಲ. ಅಲ್ಲದೆ ಈ ಸ್ತ್ರೀನ ಗುರುಕುಲದ ಸುತ್ತಮುತ್ತ ಯಾವತ್ತೂ ನಾನು ನೋಡಿಲ್ಲ. ಯಾರು ಅಂತ ನೋಡ್ತೀನಿ. ನೀವು ಇಲ್ಲಿದ್ದಾಗ ನನ್ಗಿದು ಅರ್ಥ ಆಯ್ತು ಗೆಳತಿ. ನಿಮ್ ಸ್ನೇಹ ಅಮೂಲ್ಯವಾದದ್ದು. ನಿಮ್ ಸ್ಥಾನ ನನ್ನ ಜೀವನದಲ್ಲಿ ನನ್ನ ಅಮ್ಮನ ನಂತರ ತುಂಬಾ ಮುಖ್ಯವಾಗಿದೆ. ನನ್ನ ಅಮ್ಮನ್ನ ಬಿಟ್ಟು ನಾನು ಯಾರನ್ನಾದ್ರೂ ನೆನಪು ಮಾಡ್ಕೊಂಡ್ರೆ ಅದು ಕೇವಲ ನೀವು ಗೆಳತಿ. ಏನು ಹೇಳ್ದೆ ಎಲ್ಲಿಗೆ ಹೋದ್ರಿ ಗೆಳತಿ? ನಿಮ್ಗೆ ನನ್ ನೆನಪಾಗ್ತಿಲ್ವಾ? ನಿಮ್ಮನ್ನ ಎಲ್ಲಿ ಹುಡ್ಕೋದು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಗೆಳತಿ, ನೀವ್ ಎಲ್ಲಿದ್ದೀರಾ? ನನ್ಗೆ ಹೇಳಿ ಗೆಳತಿ, ಏನಾದ್ರೂ ಮಾಹಿತಿ ಕೊಡಿ. ನಿಲ್ಲು ನಿಲ್ಲು! ಯಾರು ನೀನು?
ನಾನು ನಿನ್ನೆ ಕೇಳ್ತಾ ಇರೋದು, ನಿನ್ನ ಹೆಸರೇನು ಅಂತ ಹೇಳು. ಹೀಗೆ ನಮ್ಮ ಗುರುಕುಲದ ಮಕ್ಕಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ಅಮರ ಅಸುರ ತಾರಕಾಸುರನ ಸೋದರಿ ನಾನು, ರಾಜಕುಮಾರಿ ಅಜಾಮುಖಿ. ಅಜಾಮುಖಿ? ಮೊದಲು ಇದನ್ನ ಹೇಳು, ಈ ನಿರ್ದೋಷಿ ಮಕ್ಕಳಿಗೆ ನೀನೇನ್ ಮಾಡಿದೀಯಾ? ಋಷಿ ಅತ್ರಿ, ನೋಡ್ತೀರಾ ಏನ್ ಮಾಡ್ತೀನಿ ಅಂತ? ಮಕ್ಕಳೇ ಮುಂದೆ ಬನ್ನಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ ಎಲ್ಲ ನಿಂತ್ಕೊಳ್ಳಿ. ಮುಂದೆ ದೊಡ್ಡ ಪ್ರಪಾತ ಇದೆ, ತುಂಬಾ ಆಳ ಇದೆ, ನಿಲ್ಲಿ. ಉಪಯೋಗ ಇಲ್ಲ ಋಷಿ ಅತ್ರಿ, ಇವರನ್ನೆಲ್ಲ ವಶ ಮಾಡ್ಕೊಂಡಿದ್ದೀನಿ. ವಶ ಮಾಡ್ಕೊಂಡ? ನಿನಗೇನು ಬೇಕು? ಬಾಲಶಿವ ಇಲ್ಲಿ ಬರ್ಬೇಕು. ಬಾಲಶಿವ ಇಲ್ಲಿಗೆ ಯಾಕೆ ಬರಬೇಕು? ಯಾಕಂದ್ರೆ ಅವನ ಬಲಹೀನತೆ ಶಕ್ತಿಹೀನತೆನ ನೋಡ್ಬೇಕು. ನನ್ನ ಅಣ್ಣನ ಅಮರತ್ವದ ದಾರಿಗೆ ಅಡ್ಡ ಆಗಿರೋ ಆ ಶಿವನಿಂದ ಅವನ ಮೃತ್ಯು ಆಗೋ ಹಾಗೆ ವಚನ ತಗೋಬೇಕು. ಅಸಂಭವ, ಇದು ಅಸಂಭವ. ಶಿವ ನಿನ್ನೆ ನೀಚ ಇಚ್ಛೆನ ಯಾವತ್ತೂ ಪೂರ್ತಿ ಮಾಡೋದಿಲ್ಲ. ಋಷಿವರಿಯರ್ಗೆ ಯಾವುದೋ ಅಪಾಯ ಬಂದಿದೆ ಅಂತ ನನ್ಗೆ ಯಾಕೆ ಅನ್ನಿಸ್ತಾ ಇದೆ? ಈ ಕಷ್ಟ ನೋಡಕ್ ಆಗಲ್ಲ ಋಷಿವರ್ಯ, ಆದ್ರೆ ಏನ್ ಮಾಡ್ಲಿ? ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ನನ್ಗೆ ಶಿವನ್ನ ಇಲ್ಲಿ ಕರ್ಸ್ಕೊಳ್ಳೋದಕ್ಕೆ. ನಿಮ್ಮನ್ನೆಲ್ಲ ಈ ಕಷ್ಟದಲ್ಲಿ ನೋಡಿದ್ರೆ ಓಡೋಡ್ ಬರ್ತಾನೆ ರಕ್ಷಣೆ ಮಾಡೋದಕ್ಕೆ. ಯಾವಾಗ ತನ್ನ ಶಕ್ತಿಹೀನತೆ ಕಾರಣದಿಂದ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಕ್ಕಾಗಲ್ವೋ ಆಗ ಅವನ್ ಮುಂದೆ ನಾನು ಒಂದು ಷರತ್ತನ್ನ ಹಾಕ್ತೀನಿ. ಶಿವನಿಂದ ಅವನ ಮೃತ್ಯು ವರನ ಮಾತಾಗಿ ಕೇಳ್ತೀನಿ. ಅವನು ಒಂದ್ಸಲ ಏನಾದ್ರೂ ಮಾತು ಕೊಟ್ರೆ ಅವನು ಕೊಟ್ಟಿರೋ ಮಾತನ್ನ ಯಾವತ್ತೂ ಅವನು ಮುರಿಯೋದಿಲ್ಲ. ಆಗ ನನ್ನ ಉದ್ದೇಶ ಪೂರ್ತಿ ಆಗೋಗುತ್ತೆ. ತುಂಬಾ ದೊಡ್ಡ ತಪ್ಪಾಡ್ತಾ ಇದೆಯಾ ನೀನು ದುಷ್ಟೇ. ನೀನು ಅದ್ಯಾವ ಭ್ರಮೆನಲ್ಲಿ ಸಿಕ್ಕು ಬಿದ್ದಿದ್ಯೋ ಏನೋ. ನಾನು ಈಗ್ಲೇ ನಿಮಗ್ ತೋರಿಸ್ತೀನಿ ಯಾರ್ ಮೂರ್ಖರು ಯಾರ ಅಲ್ಲ ಅಂತ. ಮಕ್ಕಳೇ ಹಾರ್ಬಿಡಿ. ನಿಂತ್ಕೊಳ್ಳಿ. ಏನ್ ಮಾಡ್ತಾ ಇದ್ಯಾ ನೀನು? ತಡೆ ಅವ್ರನ್ನ, ನಿಂತ್ಕೊಳ್ಳಿ. ಬಾಲಶಿವನ ಕರ್ಸೋ ಪ್ರಯತ್ನ ಬಂದ್ರೆ ಒಳ್ಳೇದು, ಇಲ್ದಿದ್ರೆ ಸತ್ತು ಹೋಗ್ತಾರೆ. ನಿಂತ್ಕೊಳ್ಳಿ. ಇಷ್ಟೊಂದು ಕಠೋರ, ಇಷ್ಟು ಕ್ರೂರಿ ಆಗ್ಬೇಡ ಅಜಾಮುಖಿ. ಬಿಡು ಈ ಮಕ್ಕಳನ್ನ, ದಯ ತೋರಿಸಿ ಮಕ್ಕಳ ಮೇಲೆ ಅಜಾಮುಖಿ. ದಯೆ ಭಿಕ್ಷೆನ ನನ್ನ ಹತ್ರ ಕೇಳ್ಬೇಡಿ ಋಷಿ ಅತ್ರಿ. ನಿಮ್ ದಯಾಸಾಗರ ಬಾಲಶಿವನ ಕರ್ಸಿ ಇಲ್ಲಿಗೆ.
ಒಂದು ಅವನ್ ಬರ್ಬೇಕು ಇಲ್ಲ ಇವ್ರ ಪ್ರಾಣ ಹೋಗ್ಬೇಕು. ಯೋಚನೆ ಮಾಡಿ, ಇವ್ರು ಹೋಗ್ಬೇಕಾ ಅವನ್ ಬರ್ತಾನ?